This is Runner Hut Expedition. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಡೆಸ್ಟಿನೇಷನ್ನು ರಾಮನಗರದ ಹತ್ರ ಇರೋ ಹಂದಿಗುಂಡಿ ಬೆಟ್ಟಕ್ಕೆ. ಆಲ್ಮೋಸ್ಟ್ ಇಲ್ಲಿಂದ ಇನ್ನು 1.5 ಕಿಲೋಮೀಟ್ರ್ ಇದೆಯಂತೆ. ಇನ್ನೇನು ಬಂತು ಆಲ್ಮೋಸ್ಟು. ಸಿಕ್ಕಾಪಟ್ಟೆ ಹೀಟಿದೆ ಗುರು, ಯಪ್ಪ ಕಿತ್ಕೊಂಡು ಹೋಗ್ತಾ ಇದೆ ಹಂಗೆ ಶೆಕೆ. ಈ ಥರ ಮೂವಿಂಗಲ್ಲಿದ್ದರೆ ಓಕೆ, ಸ್ಲೋ ಮಾಡಿಬಿಟ್ಟು ಏನಾದರೂ 1 ಸೆಕೆಂಡ್ ನಿಲ್ಲಿಸಿದ್ರೆ ಮುಗೀತಷ್ಟೇ. ಅದು ಬೇರೆ ಇದೆಲ್ಲ ಜಾಕೆಟ್ ಎಲ್ಲ ಬ್ಲ್ಯಾಕ್ ಕಲರ್ ಇರೋದ್ರಿಂದ ಫುಲ್ ಸೂಪ್ ಔಟ್. ಇವತ್ತು ಪರವಾಗಿಲ್ಲ, ಚೆನ್ನಾಗಿತ್ತು, ನಾರ್ಮಲ್ ಆಗಿತ್ತು, ಟ್ರಾಫಿಕ್ ಏನಷ್ಟು ಇರಲಿಲ್ಲ. ನೈಸ್ ರೋಡಲ್ಲಿ ಹೋಗಿ ಏನು 30 ರೂಪೀಸ್ ವೇಸ್ಟ್ ಮಾಡೋ ನೆಸೆಸಿಟಿ ಬರಲಿಲ್ಲ. ನಾನು 1.5 ಕಿಲೋಮೀಟ್ರ್ ಅಂತ ಹೇಳ್ಬಿಟ್ಟೆ, ಇದು ಎಲ್ಲೋ ಬರಲೇ ಇಲ್ವಲ್ಲೋ, ಇದು 6 ಕಿಲೋಮೀಟ್ರಾ? ಓಕೆ ನಾನು ಇದು ಹೇಳಕ್ಕೆ ಶುರು ಮಾಡಿದಾಗ ಅಲ್ಲಿ ಹಿಂದೆ 6 ಕಿಲೋಮೀಟ್ರ್ ಇತ್ತಂತೆ. ಇವಾಗ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಅಲ್ಲಿ ಪ್ರಾಬ್ಲಮ್ ಏನಂದರೆ, ಒಳಗಡೆ ರಿವ್ಯೂಸ್ ನೋಡಿದ್ವಿ ಸ್ವಲ್ಪ, ಅಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಏನೋ ಇದೆ, ಪೊಲೀಸವ್ರು ಬಿಡಲ್ಲ ಅಂತೇನೋ ಎಲ್ಲ ಹಾಕಿದ್ರು. ಚೆಕ್ ಪೋಸ್ಟಲ್ಲಿ ಪೊಲೀಸವರೋ ಫಾರೆಸ್ಟವರೋ ಯಾರೋ ಒಬ್ಬರು. ಅದಕ್ಕೆ ಇವಾಗ ಹೋಗಿ ಚೆಕ್ ಮಾಡಬೇಕು ಅಲ್ಲಿ ಯಾರಾದರೂ ಇದ್ದಾರಾ, ನಾವು ಹೋಗೋಕ್ಕಾಗುತ್ತಾ ಏನು ಅಂತ. ಹೋದ ವಾರ ಅಲ್ಲಿ ತಾಳವಾಡಿ ಬೆಟ್ಟಕ್ಕೆ ಹೋಗಿದ್ವಿ, ಅಲ್ಲಿ ಸರಿಯಾಗದು ಏನು ನೋಡೋಕ್ಕಾಗಿಲ್ಲ. ಅದಕ್ಕೆ ಇನ್ನೊಂದು ಸತಿ ಹೋಗಬೇಕು. ಅಷ್ಟರಲ್ಲಿ ಇದನ್ನು ಮುಗಿಸ್ಬಿಡೋಣ ಅಂತ. ಅದಕ್ಕೆ ಈ ಸತಿ ಟಾರ್ಚೆಲ್ಲ ಇಟ್ಕೊಂಬಂದಿದ್ದೀವಿ. ಅಲ್ಲಿ ಮೇಲಿಂದ ಕೆಳಗಡೆ ಬರೋದು ಲೇಟ್ ಆದರೂ ಕೂಡ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ಫೋನ್ ಲೈಟಲ್ಲಿ ಏನು ಕಾಣೋದೇ ಇಲ್ಲ. ಅದೇನು ಒಳ್ಳೆ ಇಲ್ಲಿಂದ ಅಲ್ಲಿವರೆಗೂ ಕಾಣುತ್ತೆ, ಅದೇನು ಸಾಲುತ್ತೆ ನೋಡಿ. ಇಲ್ಲಿ ಇವರು ಹೆಲ್ಮೆಟ್ ಇಟ್ಕೊಂಡಿದ್ರು ಹುಡುಗನ ಮೇಲೆ ಹೆಂಗೆ ಮಲ್ಕೊಂಡವ್ರೆ. ಹಾಯ್ಕೊಂಬಿಟ್ರೆ ಇಬ್ಬರು ದಬಾಕೊಂಬಿಟ್ರೆ ಮುಗೀತಷ್ಟೇ. ಅಲ್ಲಿ ನೋಡಿ, ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ ಸಮ್ ಬಾಯ್ ಫ್ರೆಂಡ್ ಹೂ ನೋಸ್ ಹೌ ಟು ಡ್ರೈವ್ ಎ ಬೈಕ್. ಅದೆಲ್ಲ ಸುಮ್ಮನೆ ಹೇಳಿದ್ದು, ಅದೆಲ್ಲ ಸೇಫ್ಟಿ ಅಲ್ಲ. ಹಾಮಿಕೊಂಡು ಹೆಲ್ಮೆಟ್ ಹಾಕೊಳ್ರಪ್ಪ. ತುಂಬ ದಿನ ಆಗಿತ್ತು ಬೈಕಲ್ಲಿ ರೈಲ್ವೆ ಕ್ರಾಸಿಂಗನ್ನು ಮಾಡಿ. ಇಲ್ಲಿ ನೋಡಿ ಹೆಂಗಿದೆ ಟ್ರ್ಯಾಕು. ಟ್ರೈನಲ್ಲಿ ಹೋಗು ತುಂಬ ದಿವಸ ಆಗಿದೆ, ಹೋಗ್ಬೇಕಲೇ. ನೋಡೋಣ ಯಾವಾಗಲಾದರೂ. ಈ ಥರ ಮರಗಳಿದ್ರೆ ನೋಡೋಕ್ಕೆ ಒಂಥರ ಎನ್ಹ್ಯಾನ್ಸ್ ಆಗುತ್ತೆ, ಒಂಥರ ವ್ಯೂ. ನೋಡಿ ಇವಾಗ ಇಲ್ಲೇನು ಇಲ್ಲದೆ ಫುಲ್ಲು ಪ್ಲೇನ್ ಆಗಿದ್ದಿದ್ರೆ ಅಷ್ಟು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಇದು ಎಲ್ಲ ಆಲ್ರೆಡಿ ಒಣಗೋಗಿದೆ, ಬಟ್ ಎಷ್ಟಿದೆಯೋ ಅಷ್ಟಾದರೂ ನೀಟಾಗಿದೆ ನೋಡಿ. ಅಲ್ಲಿ ಇನ್ನೇನು ಇನ್ನೊಂದು 20 ದಿವಸ ಬಿಟ್ಕೊಂಬಂದರೆ ಇದು ಎಲ್ಲ ಒಣಗೋಗುತ್ತೆ ಅನಿಸ್ತಾ ಇದೆ ನನಗೆ ಯಾಕೋ. ಯಾವುದು ಹಳ್ಳಿ ಅಲ್ಲ ಗುರು, ಹಳ್ಳಿ ಎಲ್ಲ ದಿಲ್ಲಿ ಆಗೋಯ್ತು ಆಲ್ರೆಡಿ. ನೋಡಿ ಇವರು ಆಡಿರೋ ಹಾಡೇ ಅದು. ಅದನ್ನ ಹೇಳಿದ ತಕ್ಷಣ ಇವ್ರ ಫೋಟೋ ಬಂದ್ಬಿಡ್ತು. ವೈ ಬ್ರೋ, ಯು ಆರ್ ಆಲ್ರೆಡಿ ಟೈಡ್, ವೈ ಆರ್ ಯು ಟ್ರೈಯಿಂಗ್, ಡೋಂಟ್ ಇವನ್ ಟ್ರೈ. ಹಸುಗಳು ಬಾಲ ಅಲ್ಲಾಡ್ಸುತ್ತಲ್ಲ, ಅದೇ ಥರ ನಮಗೂ ಅಲ್ಲಾಡ್ಸೋಕೆ ಇಷ್ಟನೇ. ಬಟ್ ಏನು ಮಾಡ್ತೀರಾ, ನಮ್ಮದು ಚೆನ್ನಾಗಿ ಕಾಣಲ್ಲ, ಏನಂತೀರ? ಸೊ ನಾವು ಮೋಸ್ಟ್ಲಿ ಅಲ್ಲಿ ಮೇಲೆ ಹೋಗ್ಬೇಕಂತ ಅನಿಸುತ್ತೆ. ನೋಡೋಣ, ನಂಗೆ ಬೈಕ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗಿಸ್ಬಿಡೋದು. ಅದಾದಮೇಲೆ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋದು ಇದ್ದಿದ್ದೆ. ಇಲ್ಲ, ಇಲ್ಲಿ ಕಾರಲ್ಲಿ ಬಂದಿದ್ರು ಕೂಡ ಇಲ್ಲಿವರೆಗೂ ಎಲ್ಲ ಬರ್ಬೋದಿತ್ತು. ಆದರೆ ಅದೇ ಇಲ್ಲಿ ಇದಾದ್ಮೇಲೆ ಸ್ವಲ್ಪ ಇಲ್ಲಿ ಆಗ್ತಾ ಇರಲಿಲ್ಲ. ಬೈಕಲ್ಲಿ ನೋಡಿ ಇಲ್ಲೂ ಹೋಗ್ಬಿಡ್ಬೋದು ಆರಾಮಾಗಿ. ದಟ್ ಈಸ್ ದ ಅಡ್ವಾಂಟೇಜ್. ಸಖತ್ತಾಗಿದೆ ಗುರು ಇಲ್ಲಿ. ಇಲ್ಲೇ ಕ್ಯಾಂಪ್ ಹಾಕ್ಬೋತಾನೆ, ನೋಡೋ ಸಖತ್ತಾಗಿದೆ ಇಲ್ಲಿ. ಬಟ್ ಇದು ಫೆನ್ಸ್ ಇರೋದ್ರಿಂದ ಅಲ್ಲಿ ಒಳಗಡೆ ಹೋಗೋಂಗಿಲ್ಲ ಅನ್ಸುತ್ತೆ. ನಾವು ಯಾರಾದರೂ ನೋಡಿದ್ರೆ ಹಾಕ್ಸ್ಕೊಂಡ್ವಿ. ಚೆನ್ನಾಗಿದೆ. ಇದೆಲ್ಲ ಫುಲ್ ಫೆನ್ಸ್ ಹಾಕಿದ್ದಾರೆ, ಎಲ್ಲ ಪ್ರೈವೇಟ್ ಅನ್ಸುತ್ತಿದ್ದು, ಯಾರ್ದೋ ಪ್ರಾಪರ್ಟಿ. ಅಲ್ಲಿವರೆಗೂ ಇದೆ ಫೆನ್ಸ್ ಮೋಸ್ಟ್ಲಿ. ಅದಾದಮೇಲೆ ಬೆಟ್ಟ. ನಡ್ರಪ್ಪ, ಇದ್ರ ಮೇಲೆ ಹಚ್ಬೇಕಾ? ಏನೇನೋ ಮಾಡಿಸ್ತಿರಲ್ಲ ಗುರು. ಅದಲ್ಲಿ ಅಲ್ಲಿ ನೀರು ಹರಿತಾ ಇದ್ದಿದ್ರೆ ಇನ್ನೂ ಮಜಾ ಬಂದಿರೋದು.
ಓಕೆ, ಇಲ್ಲಿವರೆಗೂ ಬಂದ್ವಿ ಅಷ್ಟೇ ಅನಿಸುತ್ತೆ. ಮನ್ಸು ಮಾಡಿದ್ರೆ ನಾವು ಎಷ್ಟು ಹೋಗ್ತೀವೋ ಅಷ್ಟು ಹೋಗ್ಬೋದು ಬೇಕಿದ್ರೆ. ನಡೆಯತ್ತು ಗೊತ್ತಿಲ್ಲ, ನೋ ಐಡಿಯಾ ಬ್ರೋ, ಐ ಆಮ್ ಜಸ್ಟ್ ಗೋಯಿಂಗ್. ಅದು ನಂಗೆ ಗೊತ್ತಿಲ್ಲ. ಹೋಯ್ ಮಸ್ತಾಗಿದೆ ಮಾಮಿಲ್ಲಿ, ಹಚ್ತಕ್ಕೆ ಹಿಂಗೆ ಓಡಿಸ್ಕೊಂಡು ಇಲ್ಲೇ ಇದ್ಬಿಡೋಣ. ಅಲ್ಲ, ಇದಕ್ಕೆ ರೆಕ್ಕೆಗಳ್ನ ಅಂಟಿಸ್ಬಿಟ್ರೆ ನನ್ನ ಪ್ರಕಾರ ನಾವು ಹಿಂಗೆ ಹೋಗ್ಬಿಡ್ತೀವಿ ಎಲ್ಲ ಕಡೆ. ಓ, ಇಲ್ಲೆಲ್ಲೋ ದಾರಿ ಇದೆ ತಾನೆ, ನಡಿ ನಡಿ ನಡಿ. ಅಷ್ಟೇ, ಎಲ್ಲೆಲ್ಲ ಏನೇನು ಕಾಣಿಸುತ್ತೋ ಹೋಗ್ತಾ ಇರೋದೆ. ಅಷ್ಟೇ, ನಡೀತಾ ಇರೋದೆ ಎಲ್ಲ ಕಡೆ. ವಾ, ಮಸ್ತಾಗಿದೆ ಮಾಮಿಲೆಲ್ಲ. ಹಾಂ, ಟೆಂಟ್ ಹಾಕ್ಬೋದು, ಬಟ್ ಯಾರಾದರೂ ಬಂದ್ಬಿಟ್ಟು ತಿರ್ಗಾ ಅಲ್ಲಿ ಬೋರ್ಡ್ ಬೇರೆ ಇತ್ತಲ್ಲಪ್ಪ, ಟ್ರೆಸ್ ಪಾಸಿಂಗ್ ಅದು ಇದು ಅಂದ್ಕೊಂಡು. ಬಟ್ ಒಳ್ಳೆ ಜಾಗ ಮಾತ್ರ. ಎಲ್ಲೆಲ್ಲೋ ಬಂದ್ಬಿಟ್ವಿ ಒಳಗಡೆ. ಇಲ್ಲಿ ಏನು ಇದೆ ಮಾಮ್, ಇಲ್ಲೆಲ್ಲ ಹಾವು ಕ್ಯಾಮಫ್ಲೇಜು. ಆಗಲ್ಲೋ, ಎಲ್ಲೋ ಹೋಗ್ತಾ ಇದೆಯಾ? ಸೈಕಾಗಿ ಬಂದ್ಬಿಟ್ವಿ ಇಲ್ಲೆಲ್ಲ ಒಳಗಡೆ. ಇದು ನೋಡಿ ಹೆಂಗಿದೆ ಇಲ್ಲಿ. ನೋಡಿ, ಇವನ್ನೆಲ್ಲ ಒಳಗಡೆ ಹೋಗ್ಬಿಟ್ಟಿದ್ದ, ಬೇಡ ಅಂದ್ಬಿಟ್ಟು ವಾಪಸ್ ಕರ್ಸ್ಕೊಂಡಿದ್ದೀನಿ. ಇಲ್ಲೆಲ್ಲ ರಿಸ್ಕ್ ಎಲ್ಲ ಜಾಸ್ತಿ ಮಾಡಬಾರ್ದು, ಆಲ್ರೆಡಿ ಹೆವಿ ರಿಸ್ಕ್ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಏನಂದರೆ, ನಾವು ಮೇಲೆ ಹೋಗ್ಬೇಕು. ಇವಾಗ ಇಲ್ಲೆಲ್ಲೋ ಹೋದ್ರೂ ಮೇಲೆ ಹೋಗೋದಕ್ಕಾಗಲ್ಲ. ಸೊ ದೇರ್ ಈಸ್ ನೋ ಪಾಯಿಂಟ್. ಎಲ್ಲ ಪೊದೆ ರೈಡರ್ಸ್ ಆಗ್ಬಿಟ್ಟಿದ್ದೀವಿ ನಾವು. ಇದರಲ್ಲಾದರೆ ಏನೋ ಟ್ರೈ ಮಾಡ್ಬೋದು, ಅಂದ್ರಲ್ಲೆಲ್ಲ ಇಲ್ಲೆಲ್ಲ ನಿಂತ್ಕೊಳ್ಳೋದಿಲ್ಲ. ನೋಡಿ, ಇಲ್ಲಿ ಸ್ಲೋಪು ಈ ಥರ ಇದೆ. ಇಲ್ಲೆಲ್ಲ ಹೋಯ್ತು ಅಂದರೆ ಅಷ್ಟೇ. ಇದು ಬೇರೆ ಶಾರ್ಪಾಗಿರುತ್ತೆ, ಹೋಗಿ ಹಾಕ್ಸ್ಕೊಡೋದು ಬೇಡ ಸುಮ್ಮನೆ. ಇಲ್ಲೆಲ್ಲ ಎಕ್ಸ್ಪಲ್ಸ್ ಎತ್ಕೊಂಡ್ಬಂದು ಒಂದು ರೌಂಡ್ ಓಡಿಸಿಲ್ಲ ಅಂದರೆ ಬಂದಿದ್ದೇ ವೇಸ್ಟು. ಒಳ್ಳೆ ಮಜಾ ಬರುತ್ತೆ ಕೂರಿ ಗಾಡೀಲಿ. ಇವು ನೋಡಿ, ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಕೂತಿದ್ದಾರೆ. ಇದ್ರದ್ದು ನನಗೆ ಫಸ್ಟ್ ಟೈಮ್ ಈ ಥರದ್ರಲ್ಲಿ ಓಡಿಸ್ತಾ ಇರೋದು. ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು, ಯಾಕೆ ಬೇಕು. ಆಮೇಲೆ ನಾನು ಬಿಡೋದ್ರ ಭಯ ಇಲ್ಲ, ಗಾಡಿ ಬೀಳಿಸ್ಬಿಟ್ರೆ ಕಷ್ಟ. ನಮ್ಮಣ್ಣ ವೇದ ಅಣ್ಣ ಫುಲ್ಲು ತೊಳೆದು ಇಡ್ತಾರೆ ಪಾಪ. ನಾನು ಇಲ್ಲಿ ಬಂದು ಎತ್ಕೊಂಡ್ಬಂದು ಬೀಳಿಸ್ಬಿಟ್ಟು. ಇಲ್ಲಿ ಹೆಂಗೂರು ಟರ್ನ್ ಮಾಡಿದ್ರು ಇವರು. ಸೈಕಾಗಿದೆ ಇವರು. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಹೋಗೋದು ಕಷ್ಟ ಆಗಲ್ಲ. ಇಲ್ಲೇ ಮೇಲೆ ಸ್ವಲ್ಪ ಹೊತ್ತು ರೌಂಡ್ ಹೊಡೆದು ವಾಪಸ್ ಹೊರಟಿದ್ದೀವಿ. ಇವಾಗ ವಾಪಸ್ ಹೊರಟಿದ್ದೀವಿ ಇನ್ ದ ಸೆನ್ಸ್, ಬೆಟ್ಟದಿಂದ ಕೆಳಕ್ಕೆ ಅಷ್ಟೇ. ನಾವಿನ್ನೂ ಅಲ್ಲಿ ಮೇಲೆ ಹೋಗೇ ಇಲ್ಲ ಪ್ಲೇಸ್ ನೋಡೋದಕ್ಕೆ. ಇಲ್ಲೇ ಇದ್ದೀವಿ ಆಗ್ಲಿಂದ. ಅಯ್ಯೋ, ಒಂದೊಂದಲ್ಲ ಸೈಕ್ಗಳು. ಹಿಂಗೇನಾ ಬಂದಿದ್ದು? ಇಷ್ಟು ಕಲ್ಲೆಲ್ಲ ಇರಲಿಲ್ಲಲೇ. ಇರೋ ನಿಮಿಷ. ಅವನು ನೋಡಿ, ಅಲ್ಲಿ ಮುಂದೆವರೆಗೂ ಹೋಗ್ಬಿಟ್ಟಿದ್ದಾನೆ. ತಿರುಗಿಸೋದು ಕಷ್ಟ ಇವಾಗ. ಅಯ್ಯೋ, ಇರಪ್ಪ. ಎಳಿತೀನಿ. ಇರಪ್ಪ, ಆಗಲ್ಲ, ಕಷ್ಟ ಇದೆ. ಒಳ್ಳೆ ಮಜಾ ಮಾತ್ರ. ಲೇ, ನೀನು ಮಧ್ಯದಲ್ಲಿ ಹೋಗಂದ್ರೆ ಕಲ್ ಮೇಲೆ ಹೋಗ್ತಾ ಇದೆಯಾ? ಲೇ, ನನ್ನ ಶೂಸ್ ನೋಡಿಲೇ, ನನ್ನ ಮಗನೇ. ಬರೀ ಶೂಸ್ ಎಲ್ಲ ವೀಲ್ ಸ್ಪಿನ್ ಮಾಡಿ ನನ್ನ ಶೂಸ್ ಎಲ್ಲ ಹೋಯ್ತಲ್ಲಿ. ಓ, ಹಿಂಗೆ ಮಾಮ್, ಪಕ್ಕ ಹಿಂಗೆ ನಡಿ. ಆವಾಗಲೇ ಅಲ್ಲಿ ಬಂದ್ಬಿಟ್ಟು ಫೋಟೋ ಗಿಂಪು ಅಂತೆಲ್ಲ ಅಂದ್ವಲ್ಲ. ಓ, ಇರೋ ನಿಮಿಷ. ಹಿಂಗೇನಾ?
ಓಯ್ ನೋಡ್ಕೊಂಡೋಗ್ರು. ಇಲ್ಲಿ ಏನೂ ಆಗಲ್ಲ, ಬಟ್ ಏನಂದರೆ ಬೈಕ್ ಏನಾದ್ರು ಬಿತ್ತು ಅಂದರೆ ಕ್ಲಚ್ ಗೀಚ್ ಲಿವರ್ ಏನಾದ್ರು ಹೊಡೆದೋದ್ರೆ ಮುಗೀತು ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಇಲ್ಲಿ ಸಗದಾಗಿದೆ ನೋಡಿ ಸನ್ಸೆಟ್. ಆಲ್ಮೋಸ್ಟ್ ಇನ್ನೊಂದು ಹಾಫ್ ಆನ್ ಅವರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇ. ಅಷ್ಟರಲ್ಲಿ ಅಲ್ಲಿ ಮೇಲೆ ಹೋಗೋಕ್ಕೆ ಪ್ರಯತ್ನ ಪಡಬೇಕು, ನೋಡೋಣ. ಆಯಿತಾ ಬಾಯ್ಸ್? ಇಲ್ಲಿ ಯಾರೋ ಸಿಕ್ಕಿದ್ದಾರೆ, ಅವ್ರನ್ನ ಕೇಳ್ತಾ ಇದ್ದೀವಿ. ಇಂಡೋ ಪಾಕ್ ಬಾರ್ಡರ್ ಎಕ್ಸ್ಪಿಡಿಷನ್ ಅಂತೆ. ನಾನು ರನ್ನರ್ ಅಟ್ ಎಕ್ಸ್ಪಿಡಿಷನ್ನು, ಇವರು ಇಂಡೋ ಪಾಕ್ ಬಾರ್ಡರ್ ಎಕ್ಸ್ಪಿಡಿಷನ್ನು. ಅವ್ರು ಹೋಗ್ತಾರಂತ? ಏಯ್ ನಾವು ಹೋಗಿದ್ದ ಕಡೆಗೆ ಕರ್ಕೊಂಡು ಹೋಗ್ತಾರಲೇ ಅವರು. ಅದೇ ನಾನು ಹೇಳಿದ್ನಲ್ಲ ಅಲ್ಲಿ ಯಾರೋ ಇಲ್ಲೇನೋ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂದರು. ಅವ್ರ ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಈ ಗಾಡಿ ಇದ್ದರೆ ಗುರು ಇನ್ನೇನು ಯೋಚನೆ, ಆರಾಮ್. ಲೋ ಏನೋ ಇದು, ಓಯ್ ಜಾರ್ತಿದೆ ಲೇ. ಓಯ್ ಅಯ್ಯೋ, ಕ್ರೇಜಿ ಆಗಿದೆ ಗುರು ಇಲ್ಲಿ. ಸನ್ಸೆಟ್ ನೋಡೋ ಪ್ಲ್ಯಾನನ್ನು ಬಿಟ್ಬಿಟ್ರೆ ಜಾಗ ಮಾತ್ರ ಮಸ್ತಾಗಿದೆ ಇಲ್ಲಿ. ಕರೆಕ್ಟಾಗಿ ರೋಡು ಆ ಥಾರ್ ಎಷ್ಟಿದೆಯೋ ಅಷ್ಟೇ ಇರೋದು ನೋಡಿ. ಎಕ್ಸಾಕ್ಟ್ಲಿ ಸೇಮ್ ಸೈಜ್. ಬಟ್ ಬೈಕ್ಗೆ ಏನು ಸ್ವಲ್ಪ ಜಾಗ ಇದ್ರೂ ಸಾಕು, ಹಿಂಗೋ ಹೋಗ್ಬಿಡ್ಬೋದು. ಅಲ್ಲಿ ನೋಡಿ, ಅಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ಆಗೋಗ್ತಾ ಇದೆ. ನಾವು ಆಲ್ರೆಡಿ ಇವತ್ತು ಕೂಡ ಲೇಟಾಗೇ ಬಂದಿರೋದು, ಆದರೆ ಈ ಜಾಗ ಮಾತ್ರ ವಾವ್, ನೆಕ್ಸ್ಟ್ ಲೆವೆಲ್ ಇದೆ ಗುರು. ಇಲ್ಲಿ ಏನಿಲ್ಲ, ನಾವು ಆವಾಗಲೇ ಅಲ್ಲಿ ಸ್ಟ್ರೈಟ್ ಹೋಗ್ಬಿಟ್ವಲ್ಲ, ಅಲ್ಲೇ ಮುಂಚೆನೇ ರೈಟ್ ಹೊಡೆದಿದ್ರೆ ಇಲ್ಲಿಗೆ ಬರ್ತಾಯಿತ್ತು. ಸೂಪರ್ ಆಗಿದೆ ಇಲ್ಲಿ ಮಾತ್ರ. ಎಲ್ಲೆಲ್ಲಿ ಹೋಗಿದ್ದೀರಾ ಬ್ರೋ ಇದರಲ್ಲಿ? ಅಯೋಧ್ಯೆ ಹೋಗಿದ್ದೀರಾ? ಹಾಂ ನೋಡಿದೆ. ಆರಾಮ್ ಎಲ್ಲ ಇಲ್ಲ, ಈ ಥರ ರೋಡಲ್ಲಿ ಆರಾಮಲ್ಲ. ಬೇರೆ ಕಾರುಗಳು ತೊಗೊಂಡ್ರೆ ಆಗೋದಿಲ್ಲ. ಯಾವ ರೋಡು, ಯಾವ ರೂಟು? ಹಿಂಗೆ ಸ್ಟ್ರೈಟಾ? ಹಿಂಗೆ ಓಕೆ. ನಮ್ಮ ಗಾಡಿ ಅಲ್ಲಿವರೆಗೂ ಹೋಗುತ್ತೆ. ಕೈಲಾಸಕ್ಕೆ. ಇದು ಅಯೋಧ್ಯೆಗೆ ಹೋಗಿ ಬಂದಿದೆ, ನಮ್ದು ಕೈಲಾಸಕ್ಕೆ ಹೋಗುತ್ತೆ. ಇಲ್ಲಿಂದನೇ ಸಖತ್ತಾಗಿದೆ, ಆದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಕ್ಕೆ ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಅವ್ರ ಥಾರ್ ನೋಡಿ ಅಲ್ಲಿ ಮೇಲೆವರೆಗೂ ಹೊಟ್ಟೋಯ್ತು. ಐ ಸನ್ನೆ ಕಾಣಿಸ್ತಿಲ್ವಲ್ಲ ಇಲ್ಲಿಂದ, ಹಿಂದೆ ಹೊಟ್ಟೋಯ್ತದು. ಅಲ್ಲೋಣ ಸ್ವಲ್ಪ ಮುಂದೆ. ಹಾಂ ಬನ್ನಿ ಬನ್ನಿ ಬನ್ನಿ. ಹೋಗ್ತಾನೆ ಇದೀವಿ, ದಾರಿ ಮುಗಿತಾನೆ ಇಲ್ವಲ್ಲ ಗುರು. ಅಲ್ಲ ಅಲ್ಲೇ ಹಿಂದೆ ಅಟ್ಲೀಸ್ಟ್ ಸ್ವಲ್ಪ ಹೈಟಲ್ಲಾದರೂ ಇದ್ವಿ, ಇಲ್ಲೆಲ್ಲ ಕೆಳಗೆ ಬಂದ್ಬಿಟ್ವಿ. ಇಲ್ಲಿ ನೋಡಿ, ಇಲ್ಲಿಂದ ಯಾವ ಸೆಟ್ಟು ಕಾಣಲ್ಲ, ಯಾವ ರೈಸು ಕಾಣಲ್ಲ. ಇಲ್ಲೇನೋ ಸೌಂಡ್ ಎಲ್ಲ ಬರ್ತಾಯಿದೆ ಆಲ್ರೆಡಿ. ಇನ್ನೇನಾಗುತ್ತೆ, ಮತ್ತು ಇವೆಲ್ಲ ಮಾಡಿರೋದು ಇದಕ್ಕಲ್ಲ. ನಾವು ಇಲ್ಲೆಲ್ಲ ಎತ್ಕೊಂಬಂದ್ಬಿಟ್ಟು ಈ ಥರ ಎಲ್ಲ ಇಳಿಸ್ತಾ ಇದ್ರೆ ಇಲ್ಲೇ ಸಾಕು ಅನ್ಸುತ್ತೆ ನಂಗೆ ಯಾಕೋ. ಇನ್ನು ಹಿಂಗೆ ಹೋಗ್ತಾಯಿದ್ರೆ ಆಮೇಲೆ ವಾಪಸ್ ಹೋಗೋಕ್ಕಾಗಲ್ಲ, ಹಾಕ್ಸ್ಕೊತೀವಿ ತಿರ್ಗಾ. ಓ ಇಲ್ಲೆಲ್ಲ ಜನ ಬಂದಿದ್ದಾರೆ ಗುರು, ಬೇಜಾನು ನೋಡಿ. ಇಲ್ಲಿ ಎಲ್ಲ ಬಂದು ಏನೋ ಪಾರ್ಟಿ ಗೀಟಿ ಎಲ್ಲ ಮಾಡ್ಬಿಟ್ಟು ಹೋಗಿದಂಗಿದ್ದಾರೆ ಇಲ್ಲಿ. ಓ ಸೂಪರಾಗಿದೆ ಇಲ್ಲಂತ.
ಸುತ್ತ ಬೆಟ್ಟ ಮಸ್ತ್ ಮಾತ್ರ ಇಲ್ಲಂತೂ. ಯಾರ್ಯಾರೋ ಬಂದಿದ್ದಾರಲ್ಲ ಬೇರೆ ಬೈಕರ್ಸು ಎಲ್ಲನೂ, ಬೈಕರ್ಸು ಲೋಕಲ್ ಅವರೋ ಗೊತ್ತಿಲ್ಲ, ಅಲ್ಲೋಗಿ ನೋಡಬೇಕು. ಸೂಪರ್ ಆಗಿದೆ ಮಾತ್ರ ಇಲ್ಲಿ. ಇಲ್ಲ ನಿಲ್ಸ್ರಿ ಸಾಕು, ಎಲ್ಲೋಗ್ತೀರಾ ಅಲ್ಲಿ ತಿರ್ಗಾ. ಮಾಡು ಮಾಮ್ ಇನ್ನೊಂದ್ಸತಿ. ಇಲ್ಲ ಲಾಸ್ಟ್ ಟೈಮ್ ಸೈಲೆಂಟ್ ಅಂದೆಲ್ಲ ನೋಡು, ಸೂರ್ಯ ಬಂದರೆ ಎಕ್ಸಾಕ್ಟ್ ಆಗ್ತಾನೆ. ಅದೇನೋ ಅವ್ನು ಇರೋ ಕಡೆ ಅಲ್ಲ, ಲಕ್ಷ್ಮೀನೇ ಹಬ್ಬ ನಮ್ಗಂತ. ಜಾಲಿ ಜಾಲಿ. ಕರ್ಕೊಂಬರ್ಬೋದಾ? ನೈಟ್ ಹೊತ್ತಿರ್ಬೋದಾ? ಅದು ನಿಮಗೆ ಬಿಟ್ಟಿದ್ದು. ನೋಡಿ ಇಲ್ಲಿ ಹುಡುಗಿರಂಗೆ ಕರ್ಕೊಂಬರ್ಬೋದಾ ಅಂತ ಕೇಳ್ತಾರೆ. ಅದು ಅವ್ರನ್ನ ಯಾಕೆ ಕೇಳ್ತಾ ಇದ್ದೀರಾ? ಅಂದ್ರೆ ಅವರು ಇಲ್ಲೆಲ್ಲ ಇನ್ಚಾರ್ಜ್ ಅಲ್ಲಪ್ಪ. ಇನ್ಚಾರ್ಜ್? ಅವ್ರು ಯೂಟ್ಯೂಬರ್ ಬ್ರೋ, ಇನ್ಚಾರ್ಜ್ ಅಲ್ಲ. ಓಕೆ ಓಕೆ, ಇನ್ಚಾರ್ಜ್ ಅಂತ. ಕಂಟೆಂಟ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಬ್ರೋ. ನೋಡಿ ಇವ್ರ ಚಾನೆಲ್ ವೆಂಕಿ ಯುನೀಕ್ ಅಂತ, ಎಲ್ಲ ಅಯೋಧ್ಯೆ ಇಂಡೋ ಪಾಕ್ ಬಾರ್ಡ್ರ್ ಎಲ್ಲ ಮಾಡಿದಾರಂತೆ, ಚೆಕ್ ಮಾಡಿ. ನಾವು ಯಾವಾಗ ಮಾಮ್ ಹಿಂಗೆಲ್ಲ ನಾವು ಫಸ್ಟ್ ತೊಗೊಬೇಕಲ್ಲ, ತಾರ್ ಫಸ್ಟ್ ತಾರ್ ತೊಗೋಬೇಕು, ಆಮೇಲೆ ಓಡ್ಸೋದು ಕಲಿಬೇಕು, ಇಲ್ಲಾಂದ್ರೆ ಇವೆಲ್ಲ ವಾಪಸ್ ಹೋಗೋದಕ್ಕೆ ದಾರಿ ಹುಡ್ಕೊತ ಇದೀವಿ ಬೆಳಕಿದ್ದಾಗಲೇ. ಆಮೇಲೆ ತಿರ್ಗಾ ಬೈಕ್ ಎತ್ಕೊಂಡು ಲೆವಿ ಸೈಕ್ ಕೆಲಸ ಮಾತ್ರ. ಬಂದಿದ್ದ ರೂಟಲ್ಲೇ ಇವ್ರು ಕರ್ಕೊಂಡು ಹೋಗ್ತಾರೆ, ಇವ್ರ ಜೊತೆ ಹೋದರೆ ಬೆಟರ್ ಅಂತ ಅನಿಸ್ತಾ ಇದೆ. ಆದರೂ ನಾವು ಇಲ್ಲೋಗೋಣ ಅಂತ. ಅದು ಹಳ್ಳಿ, ಅದೇ ಮೇನ್ ರೋಡ್. ನಾವು ಹಿಂಗ್ ಬಂದಿದ್ವಿ, ಇಲ್ಲಿಂದ ಇಲ್ಲಿಗೆ ಇರ್ಲಿಲ್ಲ ಅನ್ಬಿಟ್ಟು ಹಂಗೆ ಸುತ್ತ ಹಾಕೊಂಡು ಬಂದ್ವಿ ಮೇನ್ ರೋಡ್. ಬಂದಿದ್ರಾ? ಹ್ಞೂ ಬ್ರೋ, ಅಲ್ಗಾನ ಬಂದಿದ್ವಿ. ಹೌದಾ? ರೋಡ್ ಇದೆಯಲ್ಲ ಇಲ್ಲೇ, ಮೇನ್ ರೋಡ್ ಇದೆಯಾ? ಅಂದ್ರೆ ಮೇನ್ ರೋಡ್ ಮಣ್ ರೋಡ್ ಇದೆ. ಇಲ್ಲ ಮಾಮೂಲಿ ರೋಡ್ ಇದೆ. ಇವ್ರು ಜೀಪ್ ಹೋಗುತ್ತಲ್ಲ, ಹೌದು ಜೀಪ್ ಹೋಗುತ್ತೆ. ಹಂಗಾರೆ ಅವರು ಹಂಗೆ ಹೋಗ್ಬೋದು. ಇಲ್ಲ ಅವ್ರು ಹಿಂಗೆ ಹೋಗ್ತೀನಿ ಅಂದ್ರೆ ಅಲ್ಲ. ಓಕೆ ಕೆಳಗಡೆ ಹಾಕಿದ್ರೆ ಬಗ್ಸು. ಇವ್ ನೋಡಿ ಎಲ್ಲ ಕತ್ಲೆ ಆದ್ಮೇಲೂ ಟ್ರೈಪಾಡ್ ಫಿಕ್ಸ್ ಮಾಡಿಸ್ತಾ ಇದ್ದಾರೆ ಇಲ್ಲಿ. ಯಾಕೋ ಏನೋ ಮಾಡ್ತಾ ಕ್ಯಾಮ್ರಾ ಕೆಳಗಡೆ ಬಂದ್ಬಿಡ್ತು. ಕ್ಯಾಮ್ರಾ ಅಡ್ಡ ಇದ್ದು ಬಟನ್ ಪ್ರೆಸ್ ಆಗಿದೆಯೋ ಏನೋ ಪ್ರೆಸ್ ಮಾಡಿದ್ಯೋ, ಬಟನ್ ಆಫ್ ಮಾಡೋ ಫಸ್ಟ್ಲಿ. ಯಾವ್ದೌದಲ್ಲಿ ಏನೋ ಒಟ್ಟಿನಲ್ಲಿ ನಮ್ಮ ಫೋಟೋ ತೆಕ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ, ಲಾಸ್ಟ್ ವೀಕ್ ತೆಕ್ಕೊಳಕ್ಕಾಗಿರಲಿಲ್ಲ. ಈ ಟ್ರೈಪಾಡ್ ಎತ್ಕೊಂಡ್ಬಂದು ಇವತ್ತು ತಗೊಂತ ಇದೀವಿ ವಿಡಿಯೋ. ಕೈದಿ ಮೂವಿ ಥರ ಫೀಲ್ ಬರ್ತಾ ಇದೆ ನನಗೆ. ಮುಂಚೆ ಒಂದೊಂದು 2 ಸತಿ ಬಂದಾಗಲೂ ನೋಡಿದ್ದೀನಿ, ಊರಿಗೆ ಸಾಲಾಗಿ ಬೆಂಕಿ ಎಲ್ಲ ಹಚ್ಬಿಟ್ಟಿದ್ರು. ಅದು ಕಾಡ್ ಗೀಚ್ ಅಂತ ಅನ್ಕೊಂಡೆ, ಸಮ್ಮರ್ ಬೇರೆ ಅಲ್ಲ. ಆದರೆ ಇದು ಪರ್ಪಸ್ ಬಿಡಿ ಹಚ್ಚಿರೋದು ಕಾಣಿಸ್ತಾ ಇದೆ. ಈ ಪಕ್ಕದಲ್ಲಿ ಯಾವುದೋ ಒಂದು ವೈಟ್ ಫ್ಲ್ಯಾಶ್ ಬರ್ತಾ ಇದೆ ನೋಡಿ, ಅಲ್ಲಿ ಅವರೇ ಹಚ್ಚಿ ಬರ್ತಿರ್ಬೋದು, ಗೊತ್ತಿಲ್ಲ. ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ ಬಾಯ್. ಓಕೆ ಫ್ರೆಂಡ್ ಬಾಯ್. ಏನ್ರಿ ಮೀಡಿಯಾ ಆಯ್ತಾ ಮ್ಯಾಮ್? ಫುಲ್ ಟೇಕು ನೋಡಿ, ನಮ್ದು ಟ್ರೈಪಾಡ್ ಬ್ಲಾಗರ್ಸ್ ನಾವು. ಟ್ರೈಪಾಡು ಎಲ್ಲ ಕಡೆ ಪಾಡ್ಗಳು ಹಾಕೊಳ್ಳೋದಷ್ಟೇ. ಕ್ಯೂಬರ್ನೆಟಿಸ್ ಪಾಡು, ಕಡೆಗೆ ರಾಡು. ಬಾಳಲು ರಾಡ್ ತನಕ ನಾವು ಹಾಕ್ಸ್ಕೊಬೇಕು ಅಂತಾನೆ ಲೇಟ್ ಮಾಡ್ತೀವಿ. ಕತ್ಲೆ ಆಗ್ತಾ ಇದೆ ಆಲ್ಮೋಸ್ಟ್. ಇವಾಗ ಹೊರಟ್ಬಿಟ್ರೆ ಒಳ್ಳೇದು. ಅಲ್ಲಿ ರೋಡ್ ನೋಡ್ಕೊಂಡಿದ್ದೀವಿ, ಆ ಕಡೆ ಹಂಗೆ ಹೋಗ್ಬಿಡೋದು. ಅಲ್ಲಿ ಇದೆ ತಾನೆ ರೋಡ್, ಹೋಗ್ಬೋದು ತಾನೆ. ಒಂದು ಸ್ವಲ್ಪ ರೋಡ್ ಒಂದು ಗೊತ್ತಿಲ್ಲ, ಅಲ್ಲಿ ಹೋಗೇ ನೋಡಬೇಕು. ಹಳ್ಳಿವರೆಗೂ ಹೋಗ್ಬಿಟ್ರೆ ಸಾಕು. ಹಳ್ಳಿ ಹೋದ್ರೆ ಹಳ್ಳಿ ಜನ ಹಳ್ಳಿವನ್ನ ತಳುಕು ಬಳುಕು ತಿಳಿಯೋದಂತ ಮುತ್ತು ಬಗ್ಬಿಟ್ಟು ಎತ್ತು ಬಗ್ಸ್ ಹೊಡಿತಾರೆ. ಅಂತೂ ಹೊರಟಿದ್ದೀವಿ ಇವಾಗ. ಸದ್ಯಕ್ಕೆ ಬೇಗನೆ ರೋಡ್ ಸಿಕ್ಬಿಡ್ತು, ಏನು ಸೈಕ್ ಆಗಲಿಲ್ಲ. ನಾವು ಆವಾಗಲೇ ಮೇಲ್ಗಡೆ ಹೋದ್ವಲ್ಲ, ಆ ರೂಟಲ್ಲಿ ಹೋಗಿದ್ದಿದ್ರೆ ಇವಾಗ ಪಕ್ಕ ಗಾನ್ ಕೇಸೆ. ಇವಾಗ ಇಲ್ಲಿ ಈ ಕಡೆ ಪಕ್ಕದಲ್ಲಿ ಬೇರೆ ರೂಟಿಗೆ ಬಂದ್ವಿ. ಇಲ್ಲಿ ಆರಾಮಾಗಿ ರೋಡ್ ಇದೆ, ಹಿಂಗಿದ್ದು ಬಿಟ್ರೆ ಹೆವಿ ಈಸಿ. ನೋಡಿ ಹಳ್ಳಿ ಮಕ್ಕಳೆಲ್ಲ ಫುಲ್ ಆಟ ಆಡ್ತಾ ಇದ್ದಾರೆ ಇಲ್ಲಿ. ಹಾಯ್. ಅಲ್ಲ, ಈ ಪೊದೆ ಒಳಗಡೆ ಹೋಗೋದ್ರ ಬದಲು ಹಿಂಗೆ ಹೋಗೋದೇ ವಾಸಿ. ಬೇಡ, ನಾವು ದೂರ ಆದರೂ ಪರವಾಗಿಲ್ಲ. ಹೆಂಗೋಗ್ಬೇಕು? 2.5 ಕಿಲೋಮೀಟರ್ ಹೈವೇ ಹೋಗುತ್ತೆ. ನಾವು ಹೈವೇಯಿಂದ ಬಂದಿದ್ದಾನೆ, ಇಲ್ಲಿಗಾನ ಬಂದಿದ್ವಿ. ನಾವು ಇಲ್ಲಿಗಾನ ಹೆಚ್ಚು ಕಮ್ಮಿ ಇಲ್ಲಿಗಾನ ಬಂದಿದ್ವಿ. ಬಂದಿದ್ರಾ? ಹಿಂಗೆ ಬಂದಿದ್ದು. ಸರಿ ಆಯ್ತು ನಡ್ರಿ. ಅಲ್ಲ, ನಂಗೆ ತಿರ್ಗಾ ಪೊದೆ ಒಳಗಡೆ ಹೋಗಿ ಇಷ್ಟ ಇಲ್ಲ. ಅಯ್ಯೋ ಶಿವ. ಅಲ್ಲ, ಅಲ್ಲಿ ರೋಡ್ ಸಿಕ್ತು ಅಂತ ಖುಷಿ ಪಡೋ ಅಷ್ಟರಲ್ಲಿ ತಿರ್ಗಾ ಯಾವುದೋ ಕಾಡೊಳಗಡೆ ಕರ್ಕೊಂಡ್ಬಂದರು. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಒಳ್ಳೆ. ಅಯ್ಯೋ ದೇವ್ರೆ. ಇವನು ಯಾರ ಇವನು? ಚೆನ್ನಾಗಿ ಕಾಣಿಸೋ ರೋಡನ್ನು ಬಿಟ್ಟು ಬರೀ ಇಂಥ ರೋಡ್ಗೆ ಹೋಗ್ತಾನಲ್ಲೋ. ಎಲ್ಲೋ
ನಡಿ ಆಯ್ತು. ಲೇ ಅಲ್ಲಿ ನೋಡಿ ಹೆಂಗಿದೆ. ಅದೇನು ತೋರಿಸ್ತಾ ಇದೆಯೋ ಮ್ಯಾಪಲ್ಲಿ, ಅದೇನು ಎಲ್ಲಿ ಹೋಗ್ತಾ ಇದೀವೋ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಂತೂ. ಏನಿದು ಸೈಕಿದು ಹಿಂಗಿದೆ ಇಲ್ಲಿ. ಮಾಮ್ ನನ್ನ ಕ್ಯಾಲ್ಕುಲೇಷನ್ ಅದೇ ಇದ್ದಿದ್ದು. ರೋಡ್ ಸಿಕ್ತು ತಾನೆ, ಸುತ್ತಾಕೊಂಡಾದ್ರೂ ಹೋಗ್ಬೋದಿತ್ತು. ಏನಾಯ್ತು ಯೂಟರ್ನ? ಓಯ್ ಅಲ್ಲೇ ಬರ್ಬೋದು ತಾನೆ? ಥೋ ಯಾವ್ದು ಗುರು ಇದು? ಲೇ ಯಾವುದೋ ಹಳ್ಳ ಐತ್ಲೋ ಇಲ್ಲಿ ನೋಡಿಲಿ. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ. ಅವನೇ ತಾನೇ ಮತ್ತೆ ಹೋಗ್ತಾ ಇರೋದು. ಯಾರವನು? ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಇಲ್ಲಿ. ಮಾಮ್ ವಾಪಸ್ ಹೋಗ್ಬಿಡೋಣಲ್ವ? ಆಗಲ್ಲ. ಇದು ಯಾವುದೋ ವಾಟರ್ ಕ್ರಾಸಿಂಗ್ ಎಲ್ಲ ಇದೆ ಇಲ್ಲಿ. ಮಾಮ್ ಇರು ಒಂದು ನಿಮಿಷ ಇರು. ಕೇಳಿಸ್ಕೊಳ್ರು. ನೋ ಟಾರ್ಚ್ ಇಸ್ಕೋ, ನೋಡ್ಕೊಂಬರೋಣ ಒಂದ್ಸತಿ ಹೋಗ್ಬಿಟ್ಟಲ್ಲ. ಆಮೇಲೆ ಇಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಟಾರ್ಚ್ ಇಸ್ಕೊಳೋ. ಇವು ನೋಡಿಲ್ಲ ಇಲ್ಲೆಲ್ಲ. ಓಯ್ ತಿರ್ಗಾ ಕಲ್ಲದು. ಎಲ್ಲ ಹೋಗ್ತೀರ ಅಲ್ಲಿ? ಇಲ್ಲಿ ನೋಡಿ ಇಲ್ಲಿ ನೆಕ್ಸ್ಟ್ ಲೆವೆಲ್ ಸೈಟ್ ಮಾತ್ರ. ಮಾಮ್ ಅಲ್ಲಿ ನೋಡಲ್ಲ ಸ್ವಲ್ಪ. ಏನು ಕಾಣಿಸ್ತಿಲ್ಲ ಇಲ್ಲಿ. ಅವನ್ ಮಾತ್ರ ಲೋ ಸಾಕ್ ಬಾರಲು. ನಾನು ಅದನ್ನೇ ಹೇಳಿದ್ದು. ನಂದು ನಾನು ನಿಜ ಅದೇ ಪಾಯಿಂಟ್ ಹೇಳಿದೆ. ರೋಡ್ ಸಿಕ್ಕಿದೆ, ಅದೇ ವಾಸಿ. ಓಯ್ ಮಾಮ್ ವಾಪಸ್ ಹೋಗ್ಬಿಡೋಣ ನಡಿ. ಇಲ್ಲ ಆಗಲ್ಲೋ. ಅವ್ರು 3 ಜನ ಬಿಡಂಗೆ ಕಾಣಿಸ್ತಿಲ್ಲ ಅಲ್ಲೆಲ್ಲೋ. ಏನು ಬನ್ನಿ ಇಲ್ಲಿ ಇದು ಮಾಡಿ ಅಡ್ವೆಂಚರ್. ಬೈಕ್ ಬರ್ತಿದೆ. ಹುಚ್ಚನ್ ಮಕ್ಳು ತಾನೆ. ಇಲ್ಲಿ ನೋಡಿ ಇಲ್ಲಿ ಲೈಟ್ ಏನಾದರೂ ಬಿಟ್ಬಿಟ್ರೆ ಅಷ್ಟೇ ಫುಲ್ ಪಿಚ್ ಡಾರ್ಕು, ಏನೂ ಕಾಣಿಸ್ತಿಲ್ಲ. ನೋಡಿ ಅಲ್ಲಿ ಅಡ್ವೆಂಚರ್ ಇಟ್ಕೊಂಡು ಹೋದ. ಅವು ನೋಡಿ ಇನ್ನೂ ಕಷ್ಟಪಡ್ತಾ ಇದಾರಲ್ಲ ಹಚ್ಚಕ್ಕೆ. ಏನು ಹುಚ್ಚೋ ಏನು. ಬಾ ಹಂಗೆ ಹಂಗೆ ಬಾ. ಇಲ್ಲ ಬರ್ಕೊಂಬ. ರೈಟ್ ಲೆಫ್ಟ್ ಬಾ. ಸ್ವಲ್ಪ ಲೆಫ್ಟ್ ತಿರುಗಿ ಹಾಂ ಅಷ್ಟೇ. ನೆಕ್ಸ್ಟ್ ಲೆವೆಲ್ ಮಾತ್ರ. ಓ ಹುಷಾರು. ಗಾಡಿ ಬೀಳಲ್ಲ, ಬಾ ಹಿಡ್ಕೊಂಡಿದ್ದಾರೆ. ಆಗುತ್ತೆ ಬಟ್ ಹಿಂದೆ ಬಂದ್ಬಿಟ್ರೆ ಒಳ್ಳೆ ಮಜಾ ಮಾತ್ರ.
ಸೊ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ರೋಡ್ ಇದೆಯಂತೆ, ಟಾರ್ ರೋಡು, ನೋಡ್ಕೊಂಬಂದ್ವಿ. ಅಲ್ಲಿವರೆಗೂ ಹೋಗ್ಬೇಕು ಇವಾಗ ಈ ಕಲ್ಲುಗಳ ಮೇಲೆ. ಟ್ರೈಡೆಂಟ್ ಎಸ್ಟೇಟು ಆಗ್ತಾ ಇದೆ. ಅಲ್ಲೂ ಸ್ಲೋಪ್ ಇದೆ ಮ್ಯಾಮ್. ಅಲ್ಲಿ ಇಲ್ವೋ ರೈಟ್ ಸೈಡಲ್ಲಿ ಗಾಡಿ ಹಾಕ್ಬೋದು ಬರಪ್ಪ ಒಂದ್ಸತಿ ನೋಡ್ಬಿಟ್ಟು ಜಾಗ ನೋಡು, ಮಸ್ತಿದೆ ಆರಾಮಾಗಿ ಇಲ್ಲೇ ಹೋಗೋಣ ಬಾ. ಟ್ರೈಡೆಂಟ್ ಎಸ್ಟೇಟು ನಿಮ್ಗೆ ಯಾವ ಗಾಡಿ ಅದು ಇನ್ನೊಂದ್ಸರಿ ಹಿಂದಿಕ್ ಬಂದೆ ಜೋರಿಗೆ ಪ್ರೆಷರ್ ಕೂಡ ಬಿಡಿ ಈಗ ಹಚ್ಚೀಗ ಇನ್ನೊಂದ್ಸರಿ ಹಿಂದಿಕ್ ಬಂದತ್ತು ಇನ್ನೊಂದ್ಸರಿ ಹಿಂದಿಕ್ ಬಾ. ಬಡಿ 7:40 4 ಗಾಡಿನೂ ಹಚ್ಚಿದ್ವಿ. ಅಬ್ಬಾ ಒಳ್ಳೆ ಸೈಕ್ ಮಾತ್ರ. ಏನಿಲ್ಲ, ಅಲ್ಲಿ ಆ ಕಲ್ಲುಗಳ ಹತ್ರ ನಮ್ಮದು ಕೆಳಗಡೆ ಕ್ಲಿಯರೆನ್ಸ್ ಕಮ್ಮಿ ಇದೆ. ಹೊಡೆದ್ಬಿಟ್ಟು ಏನಾದರೂ ಮುರಿದ್ಗಿರ್ದೋದ್ರೆ ಏನು ಭಯ ಅಷ್ಟೇ. ಆಮೇಲೆ ಇಲ್ಲಿ ಏನಾದರೂ ಬೈಕ್ ಕಿಕ್ ಆನ್ ಆಗದೆ ಹೋದರೆ ಹೆಂಗೆ ಹೋಗೋದು ವಾಪಸ್ಸು? ಇಲ್ಲೆಲ್ಲ ಟೌಗಿ ಮಾಡೋಕ್ಕೂ ಆಗಲ್ಲ. ಇಲ್ಲಿ ನೋಡಿ ಹೆಂಗಿದೆ. ಈ ಜಾಕೆಟ್ ಹಾಕ್ಕೊಂಡು ಈ ಸೆಕೆಯಲ್ಲಿ ಜ್ಯೂಸ್ ಎಲ್ಲ ಔಟ್ ಆಗೋಯ್ತು ಆಲ್ರೆಡಿ. ಬಟ್ ಏನಂದರೆ ಬಂದ್ವಲ್ಲ ಅಂತ ಖುಷಿ ಅಷ್ಟೇ. ಇಲ್ಲೆಲ್ಲ ಒಂದು ಪಕ್ಷ ನಡ್ಕೊಂಡು ಬಂದ್ರೇ ಸುಲಭ, ಏನು ಹೆಂಗಿದ್ರು ಹೋಗ್ಬಿಡ್ಬೋದು ಹತ್ಕೊಂಡು. ಈ ಥರ ಎಲ್ಲ ಇದ್ಬಿಟ್ರೆ ಬೈಕ್ಗಳು ಎತ್ಕೊಂಡ್ಬಂದ್ಬಿಟ್ಟು ಏನಿದೆಲ್ಲ ಏನು ಮಾಡೋಕ್ಕೆ ಆಗದೆ ಇರತ್ತ ಅವೆಲ್ಲ ಇಲ್ಲ, ಎಲ್ಲ ಈಸಿನೇ ಇದೆ. ಬಟ್ ಅಂದರೂ ನಮಗೆ ಈ ಬೈಕಲ್ಲಿ ಇದೆಲ್ಲ ಮಾಡೋದು ಸ್ವಲ್ಪ ಕಷ್ಟನೇ. ಇಲ್ಲೆಲ್ಲ ರೋಡ್ ನೀಟಾಗಿದೆ, ಬಟ್ ಇಲ್ಲಿಂದ ಬಂದವರು ಅಲ್ಲಿ ನಾವು ಹಚ್ಚಿದ್ವಲ್ಲ ಅಲ್ಲಿ ಹೆಂಗೆ ಹೋಗ್ತಾರೋ ಗೊತ್ತಿಲ್ಲಪ್ಪ. ಕಾರೆಲ್ಲ ಹೋಗೋದು ಎಲ್ಲ ಸೈಕೆ, ಅಲ್ಲಿ ಆಗೋದಿಲ್ಲ. ಅಲ್ಲಿ ಬರೀ ಗಿಡಗಳೇ ಇದೆ. ಅಲ್ಲಿ ಈ ಥರ ಫುಲ್ಲು ಮುತ್ಕೊಂಡ್ಬಿಟ್ಟಿದೆ. ಎಲ್ಲಿ ಯಾವ ಕಾರ್ ತಂದರೂ ಆಗಲ್ಲ ಅಲ್ಲಿ ಒಳಗಡೆ. ನಮಗೆ ನಮ್ಮ ಮೈಸೂರು ಎಕ್ಸ್ಪ್ರೆಸ್ಸು ದಗ 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 ಅಂತ. ಮಾಮ್ ಯಾರಾದ್ರೂ ಅಲ್ಲಿಂದ ಥೂ ಅಂತ ಉಗಿಬೇಕೀಗ, ಸೀದಾ ಬಂದು ನಮ್ಮ ಮೇಲೆ ಬೀಳುತ್ತೆ. ಏನಂತೀರಾ? ಅವನು ಅಲ್ಲೇ ಉಗಿಬೇಕು. ಅವನು ಅಲ್ಲಿ ಉಗಿದ್ರೆ ಅದು ಇಲ್ಲಿ ಬಂದು ಹಿಂಗೆ ಬರುತ್ತೆ ಗಾಳಿಗೆ. ಇವ್ರು ನೋಡಿ ಮಿಲ್ಟ್ರಿ ಮ್ಯಾನ್, ಇವರು ಎಕ್ಸ್ ಮಿಲ್ಟ್ರಿ. ಇವರು ನೋಡಿ ಅಣ್ಣ ಹೆಂಗವ್ರೆ, ಈಸ್ ಫ್ರಮ್ ಮಿಲ್ಟ್ರಿ. ಓಕೆ, ಬೆಂಗಳೂರಿಗೆ ಬಂದಿದ್ದೀವಿ. ಊಟ ಮಾಡಿಬಿಟ್ಟು ಮನೆಗೆ ಹೋಗೋದಷ್ಟೇ. ಇಲ್ಲೇ ಹಾಕ್ಬಿಡು. ನೀನು ಹಿಂಗೆ ನಿಲ್ಸೋದಾ ಕಾರ್ ಥರ? ಓಕೆ, see you in the next one. Bye bye.